ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಬಿರಿಯಾನಿನ ಸಿಂಪಲ್ಲಾಗಿ ಈಸಿಯಾಗಿ ಪರ್ಫೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೊಳ್ಳೋ ಥರ ಈಸಿಯಾಗಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ನೋಡಿ ಆಯಿತಾ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿಂಪಲ್ಲಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತಂದರೆ, ತುಂಬ ಏನು ಇದಕ್ಕೆ ಇಂಗ್ರೀಡಿಯೆಂಟ್ ಅವಶ್ಯಕತೆ ಇಲ್ಲ, ಮಸಾಲೆ ರುಬ್ಬಬೇಕು ಅನ್ನೋದಿಲ್ಲ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಅಡುಗೆ ಬರದೇ ಇರೋರು ಕೂಡ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಬ್ಯಾಚುಲರ್ಸ್ಗಳೆಲ್ಲ ಇರ್ತಾರೆ, ಅವರಿಗೆ ಚಿಕನ್ ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ, ಆದರೆ ಯಾವಾಗಲೂ ಕೂಡ ಹೊರಗಡೆ ಹೋಟ್ಲಲ್ಲೇ ತೊಗೊಂಡು ತಿನ್ನೋಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಹೊಟ್ಟೆ ತುಂಬ ತಿನ್ಕೊಬೋದು. ಅದಕ್ಕೆ ನಾನು ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅದರಲ್ಲಿ 1/4 kg ಚಿಕನ್ನು ಅಂದರೆ ಒಂದು 100 ರುಪೀಸ್ ಚಿಕನ್ನು, ಅದು ಅರ್ಧ ಕೆ ಜಿಗಿಂತ ಕಮ್ಮಿ ಇರುತ್ತೆ, ಅದಕ್ಕೆ 1/4 kg ಅಂದೆ. ಅದನ್ನು ತೊಗೊಂಡು ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ನಾನಿಷ್ಟು ಪೌಡ್ರುಗಳನ್ನ ತೊಗೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ ಖಾರಕ್ಕೆ ಬೇಕಾದಷ್ಟು, ಅರಿಶಿನ ಮತ್ತು ಗರಂ ಮಸಾಲ ಒಂದು 1/4 ಸ್ಪೂನಷ್ಟು, ಮತ್ತು ಚಿಕನ್ ಮಸಾಲ ಕೂಡ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಜೊತೆಯಲ್ಲಿ ಉಪ್ಪು, ಕಸೂರಿ ಮೇಥಿ ಇದಿಷ್ಟು ತೊಗೊಂಡು, ಮತ್ತು ಪುದೀನ ಕೂಡ ಬಿಡಿಸಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಜೊತೆಯಲ್ಲಿ ಮೊಸರು ಕೂಡ ಹಾಕ್ಕೋತಾ ಇದ್ದೀನಿ. ಮೊಸರು ಒಂದು 2-3 ಸ್ಪೂನಷ್ಟು ಬೇಕಾಗತ್ತೆ, ಒಂದು 1/4 ಬಟ್ಲಷ್ಟು ಅಂದ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಹುಳಿಗೆ ಇವೆರಡನ್ನೇ ಹಾಕೋದು, ಮತ್ತು ನಾನು ಟೊಮೆಟೊ ಎಲ್ಲ ಏನೂ ಹಾಕಲ್ಲ, ಇದಿಷ್ಟೇನೆ. ಇದಿಷ್ಟನ್ನು ಹಾಕಿಬಿಟ್ಟು ಉಪ್ಪು ಅಷ್ಟೇ ಇವಾಗಲೇ ಹಾಕಿದ್ದೀನಿ. ನಾನು ಚಿಕನ್ಗೆ ಹಿಡಿಯೋಷ್ಟು ಬೇಕಾಗಿರೋಷ್ಟು ಹಾಕಿದ್ದೀನಿ. ಜೊತೆಯಲ್ಲಿ ನನಗೆ ಅಷ್ಟೇ ಸಾಕಾಗತ್ತೆ, ರೈಸ್ಗೂ ಸೇರಿನೇ ಅದು ಸಾಕಾಗತ್ತೆ. ನಿಮಗೆ ಹೆಚ್ಚಿಗೆ ಬೇಕಿತ್ತು ಅಂತಂದರೆ ನೀವು ಆಮೇಲೆ ಒಗ್ಗರಣೆ ಎಲ್ಲ ಮಾಡ್ತೀರಲ್ವ, ಆ ಟೈಮಲ್ಲಿ ರೈಸ್ಗೆ ಏನಾದ್ರು ಕಮ್ಮಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ನನಗೆ ಕಣ್ಣಲ್ತೇನಲ್ಲೇ ಗೊತ್ತಾಗತ್ತೆ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನೀವು ಕೂಡ ರುಚಿಗೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಳಿ. ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡಾದ್ಮೇಲೆ ಪೂರ್ತಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಒಂದು 10 ನಿಮಿಷ. ಬೇಗ ಆಗೋಗೋಂಥ ರೆಸಿಪಿ ಇದು, ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಇದನ್ನು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಇಟ್ಬಿಟ್ಟು ನಾವು ಆ ಕಡೆ ಏನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಟೈಮಲ್ಲಿ ಇದು ಮ್ಯಾರಿನೇಟ್ ಆಗುತ್ತೆ, ಅಷ್ಟೇ ಸಾಕು. ತುಂಬ ಏನು ಟೈಮ್ ತೊಗೊಳ್ಳಲ್ಲ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ. ಬೇಕಿತ್ತು ನಿಮಗೆ ಟೈಮ್ ಇತ್ತು ಅಂತಂದರೆ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಮೊಸರೆಲ್ಲ ಹಾಕಿರೋದ್ರಿಂದ ಚಿಕನ್ ಎಲ್ಲ ಸಾಫ್ಟಾಗೇ ಇರುತ್ತೆ. ನೀವು ಬಿರಿಯಾನಿನಲ್ಲಿ ತಿನ್ನೋವಾಗಲೂ ಅಷ್ಟೇ ಗಟ್ಟಿಯಾಗಿ ಇರಲ್ಲ. ನೀವು ಒಂದು ಟೈಮ್ಗೆಲ್ಲ ಅದನ್ನು ಎತ್ತಿಟ್ಬಿಟ್ಟು ಇನ್ನೊಂದು ಟೈಮಲ್ಲಿ ತಿಂತೀನಿ ಅಂದರೂ ಕೂಡ ಚಿಕನ್ ಅಷ್ಟೇ ಸಾಫ್ಟಾಗಿರುತ್ತೆ, ಯಾಕೆಂದರೆ ಮೊಸರು ಮತ್ತು ನಿಂಬೆಹಣ್ಣು ಹಾಕೋದ್ರಿಂದ. ಹಾಗಾಗಿ ನಾನೀಗ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟಿದ್ದೀನಿ. ಮುಚ್ಚಿಟ್ಟು 10 ನಿಮಿಷ ಆಗಿತ್ತು ನೋಡಿ, ಈ ಥರ ಇದೆ. ಇನ್ನೀಗ ಪಲಾವ್ ಐಟಮ್ಸ್ಗಳು ತೊಗೊಂಡಿದ್ದೀನಿ ಒಗ್ಗರಣೆಗೆ. 1 ಗ್ಲಾಸ್ ಅಕ್ಕಿನ ನಾನು ತೊಳೆದು ನೆನೆಸಿ ಇಟ್ಟಿದ್ದೀನಿ. ಬಿರಿಯಾನಿಗೆ ಈ ಥರ ನೆನೆಸಿಟ್ಕೊಂಡ್ರೆ ಉದ್ರುದ್ರಾಗಿ ಆಗುತ್ತೆ ಅನ್ನ ಅಂತ ಅಂದ್ಬಿಟ್ಟು. ನಿಮಗೆ ಟೈಮ್ ಇದ್ದರೆ ನೆನೆಸಿಟ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ತೊಳೆದು ಕೂಡ ಹಾಕ್ಕೋಬೋದು. ಒಂದು ದಪ್ಪ ಈರುಳ್ಳಿನ ಈ ಥರ ಉದ್ದುದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕೂಡ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಇವಾಗ ಇದಕ್ಕೆ ನಾನು ಎಣ್ಣೆ ಹಾಕ್ತೀನಿ. ಎಣ್ಣೆ ನೀವು ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರ, ನಿಮಗೆ ಜಾಸ್ತಿ ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಅದು ಏನು ಹಾಕಿದ್ದೀವಿ ಮಸಾಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ. ಕಮ್ಮಿ ಎಣ್ಣೆ ಇದ್ದರೆ ಸ್ವಲ್ಪ ಅನ್ನ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ, ಉದ್ರುದ್ರಾಗಿ ಬರಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಹಾಗಾಗಿ ನಾನು ಒಂದು 5-6 ಸ್ಪೂನಷ್ಟು ಎಣ್ಣೆ, ಜೊತೆಲಿ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ತೊಗೊಂಡಿರೋ ಪಲಾವ್ ಐಟಮ್ಸ್ನೆಲ್ಲ ಹಾಕ್ಬಿಟ್ಟು ಇದೇ ಥರ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊತೀನಿ, ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದು ಆ ಥರ ಸ್ವಲ್ಪ ಫ್ಲೇವರ್ನ ಬಿಟ್ಟಾದಮೇಲೆ ನಾನು ಏನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಆಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ನಾವು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು. ನಾನು ಬೆಳ್ಳುಳ್ಳಿ ಖಾಲಿಯಾಗಿತ್ತು ಮನೆಯಲ್ಲಿ, ನೋಡ್ಕೊಂಡಿರಲಿಲ್ಲ, ಹಾಗಾಗಿ ಬರೀ ಶುಂಠಿನ ಮಾತ್ರ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನಾನು ಅಂಗಡಿ ಪೇಸ್ಟ್ ಎಲ್ಲ ಯೂಸ್ ಮಾಡಲ್ಲ, ನಾನು ಇನ್ಸ್ಟೆಂಟಾಗಿ ಆವಾಗಲೇ ಏನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಅದೇ ಥರ ಇವತ್ತು ಶುಂಠಿನ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ, ಜಜ್ಜಿಲ್ಲ, ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಕೆಂಪಗಾಗಬೇಕು. ತುಂಬ ಫ್ರೈ ಮಾಡೋ ಅವಶ್ಯಕತೆಯೂ ಏನೂ ಇಲ್ಲ, ಸ್ವಲ್ಪ ಕೆಂಪಗಾದರೆ ಸಾಕಾಗತ್ತೆ. ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು, ಹಸಿ ಇರಬಾರ್ದು ಅಷ್ಟೇನೆ. ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ಇತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಏನು ಮೊಸರೆಲ್ಲ ಹಾಕಿರ್ತೀವಿ ಅಲ್ಲ, ಅದೆಲ್ಲ ಕಲರ್ ಚೇಂಜ್ ಆಗಿ ಡಾರ್ಕ್ ಕಲರ್ ಆಗಿ ಬರುತ್ತೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಡಬೇಕು, ಅದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಇವಾಗ ನಾವಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಅದು ಏನೋ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿ.
ಹಾಗಾಗಿ ಇಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇನ್ನು ನಾನು ಇವಾಗ ಇದಕ್ಕೆ ಯಾವುದೇ ಥರ ಬೇರೆ ಯಾವುದೇ ಪೌಡ್ರುಗಳಾಗಲಿ ಏನೂ ಹಾಕ್ತಾ ಇಲ್ಲ. ಇನ್ನು ಹುಳಿಗೂ ಹೇಳ್ದಂಗೆ ನಾನು ಮೊಸರು ನಿಂಬೆಹಣ್ಣು ಎರಡೂ ಹಾಕಿರೋದ್ರಿಂದ ಅಷ್ಟೇ ಸಾಕು ಹುಳಿ. ನಾನು ಟೊಮೆಟೊ ಕೂಡ ಹಾಕ್ತಾ ಇಲ್ಲ ಇದಕ್ಕೆ. ಸಿಂಪಲ್ಲಾಗೆ ಮಾಡ್ಕೊತಾ ಇರೋದು, ಈಸಿಯಾಗಿ ಆಗೋವಂಥದ್ದು. ಮತ್ತು ಅದೇ ಟೇಸ್ಟ್ ಅಂತೂ ಹೋಟ್ಲಲ್ಲಿ ತಿನ್ನೋ ಥರನೇ ಇರುತ್ತೆ. ನಿಮಗೆ ಟ್ರೈ ಮಾಡಿ ನೋಡಿ ಬೇಕಿದ್ದರೆ, ಆಯಿತಾ? ನೋಡಿ ಈ ಥರ ಫ್ರೈ ಮಾಡ್ತಾ 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 ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಲೈಟಾಗಿ. ಇಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡುತ್ತಲ್ಲ, ಆ ಟೈಮಲ್ಲಿ ಅಕ್ಕಿ ತೊಳೆದು ನೆನೆಸಿಟ್ಟಿದ್ವಲ್ಲ ಅದನ್ನು ನೀರು ತೆಗೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ನಾನೀಗ. 1 ಗ್ಲಾಸ್ ಅಕ್ಕಿ ಹಾಕಿರೋದು. ಆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು, ಬೇಕಿದ್ರೆ 1 ಗ್ಲಾಸಷ್ಟು ಕಮ್ಮಿ ಹಾಕ್ಕೊಂಡ್ರೂ ಓಕೆನೇ. ತುಂಬ ಉದುರುದ್ರಾಗಿ ಬೇಕು ಅಂದರೆ ನಾನು ಕರೆಕ್ಟಾಗಿ 2ಕ್ಕೆ 2 ಗ್ಲಾಸ್ ಹಾಕಿದ್ದೀನಿ. ಅಕ್ಕಿ ನೆನೆಸಿಟ್ಟಿದ್ದೀನಿ, ಆದರೂ ಕೂಡ 2ಕ್ಕೆ 2, ಯಾಕಂದರೆ ಚಿಕನ್ ಕೂಡ ಬೇಯಬೇಕಲ್ಲ. ಹಾಗಾಗಿ 2ಕ್ಕೆ 2 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ಹಾಕ್ತಾ ಇರೋದು. ಹಾಕಿಬಿಟ್ಟು ಈ ಥರ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಇವಾಗ ಉಪ್ಪೆಲ್ಲ ಬೇಕು ಅಂದರೆ ಚೆಕ್ ಮಾಡ್ಕೊಂಡು ಹಾಕ್ಕೋಬೋದು. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪೇನೂ ಹಾಕ್ತಾ ಇಲ್ಲ. ಈ ಥರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು, ಚಿಕನ್ ಅಲ್ವಾ 2-3 ವಿಷಲ್ ಸಾಕು, ಬೆಂದೋಗ್ಬಿಡುತ್ತೆ ಬೇಗನೆ. ಈಗ ವಿಷಲೆಲ್ಲ ಇಳಿದ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತ. ಸಿಂಪಲ್ಲಾಗಿ ಈಸಿಯಾಗಿ ಸೂಪರ್ ಟೇಸ್ಟ್ ಇತ್ತು ಮಾತ್ರ. ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ ಈ ಥರ ಸೈಡಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೆಂಟ್ರಲ್ಲಿ ಹಾಕಿ ಜೋರಾಗಿ ಮಿಕ್ಸ್ ಮಾಡಿದ್ರೆ ಅನ್ನ ಎಲ್ಲ ಬಿಸಿ ಇರುತ್ತೆ ಅಲ್ಲ, ಮುದ್ದೆ ಥರ ಆಗಿಬಿಡುತ್ತೆ. ಈ ಥರ ಸೈಡಿಂದ ತೆಗೆದಾಗ ಉದುರುದ್ರಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ? ನಿಜವಾಗ್ಲೂ ಈಸಿಯಾಗಿ 5 ನಿಮಿಷ ಅಲ್ಲ, ಒಂದು 20 ನಿಮಿಷ ಟೈಮ್ ತೊಗೊಳತ್ತೆ. ಬೇಗ ಆಗಿಬಿಡುತ್ತೆ. ಅಷ್ಟು ಬೇಗ ಮಾಡ್ಕೊಂಬಿಡ್ಬೋದು. ಟ್ರೈ ಮಾಡಿ ನೀವು ಕೂಡ. ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮೊಸರು ಬಜ್ಜಿ ಜೊತೆ ಈ ಥರ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿತ್ತು. ಟ್ರೈ ಮಾಡಿ, ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.